ಶಿರಾ ತಾಲೂಕಿನ ಪ್ರತಿಷ್ಠಿತ ಎಂಜಲಗೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಬಿಕಾ, ಉಪಾಧ್ಯಕ್ಷರಾಗಿ ಕೆ. ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾದರು. ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುವ ಮೂಲಕ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುತ್ತೇವೆ ಹಾಗೂ ರೈತರಿಗೆ ಸಿಗುವ ಸಾಲ ಸೌಲಭ್ಯ ನೀಡುವ ಮೂಲಕ ರೈತರ ಬದುಕಿಗೆ ನೆರವಾಗುತ್ತೇವೆ ಎಂದರು. ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕಿನ ಅಧ್ಯಕ್ಷರ ಸೂಚನೆಯ ಮೇರೆಗೆ ಅವರ ಅಣತಿಯಂತೆ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ವಿ. ಇದು ಕೂಡ ಖುಷಿಯಾಗಿರ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟೇ ಬೇರೆ ಬೇರೆ ಥರದ್ದೆಲ್ಲವನ್ನು ಕೂಡ ನಾವು ಬದಿಗೊತ್ತಿ ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆ. ಮತ್ತು ಈಗ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದರೆ, ಇದು ಹುಲಿಕುಂಟೆ ಹೋಬಳಿ ಅಂದರೆ ಗಡಿ ಅಂಚಿನಲ್ಲಿರ್ತಕ್ಕಂತಹ ಅದು ನಮ್ಮ ಗ್ರಾಮ, ಆಂಧ್ರದ ವ್ಯಾಪ್ತಿಗೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮ. ಈ ಒಂದು VSS ಅನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಈಗ ಹೊಸದಾಗಿ ನೀವು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೊಸದಾಗಿ ಕೇಂದ್ರ ಬ್ಯಾಂಕಿನಿಂದ ದೊರೆಯುವಂತಹ ಸೌಲಭ್ಯಗಳನ್ನು ನಮ್ಮ VSS ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಜನರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು. ಆಮೇಲೆ ಹೊಸದಾಗಿ ಕೆಲವೊಂದು ನೀವು ಯೋಜನೆಗಳನ್ನು ಮತ್ತು ಸೌಲಭ್ಯಗಳನ್ನು ಈ ಸೊಸೈಟಿ ಮೂಲಕ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಅಂತ ನಾನು ವಿಶೇಷವಾಗಿ ಹೇಳ್ತೀನಿ. ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಈ ನಮ್ಮ ವ್ಯಾಪ್ತಿನೇ ನಾವೆಲ್ಲರೂ ಕೂಡ ಈ VSS ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಹಳ್ಳಿಗರು ಮತ್ತು ರೈತರು ವಿಶೇಷವಾಗಿ ನಾವು ವ್ಯವಸಾಯ ಮಾಡುವಂತಹ ಇವರಿಗೆಲ್ಲರಿಗೂ ಕೂಡ ನಮಗೆ ಪ್ರಮುಖವಾಗಿ ಗೊಬ್ಬರ ಬೇಕಾಗುತ್ತೆ, ಔಷಧಿ ಬೇಕಾಗುತ್ತೆ. ಈ ಒಂದು ಸೌಲಭ್ಯವನ್ನು ನಮ್ಮ ಸೊಸೈಟಿ ಮುಖಾಂತರನೇ ನೀವು ಒದಗಿಸಬೇಕು ಅಂತ ನಾನು ಕೇಳ್ಕೊಳ್ಳೋದು. ನಾವೆಲ್ಲರೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತಿಪ್ಪಣ್ಣರಾಗಿರ್ಬೋದು, ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ನಾವು ಪ್ರೇಮಣ್ಣರಾಗಿರ್ಬೋದು, ನಮ್ಮ ಕೊಟ್ಟಿ ಮಂಜು ಅವರಾಗಿರ್ಬೋದು, ಇವ್ರ ಸಮ್ಮುಖದಲ್ಲಿ ಎಲ್ಲರೂ ಏನು ಮಾಡಿದ್ರು, ಒಂದು ಕಮಿಟಿಯನ್ನು ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳಲೇಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಆ ನಿಟ್ಟಿನಲ್ಲಿ ಗೆಲುವನ್ನು ಯಶಸ್ಸನ್ನು ಕಂಡ್ರು. ತದನಂತರ ಅಧ್ಯಕ್ಷೀಯ ಚುನಾವಣೆಯನ್ನು ಮಾಡುವಂತಹ ಸಂದರ್ಭ ಬಂದಾಗ ಅವಾಗಲೂ ಕೂಡ ಇಲ್ಲಿ ಯಾರೂ ಕೂಡ ಕಿತ್ತಾಟ ಮಾಡೋದು ಬೇಡ, ಇರುವ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಸಂಘವನ್ನು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಸರ್ವಾನುಮತದಿಂದ ಒಮ್ಮತದಿಂದ ನಿನ್ನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅಧ್ಯಕ್ಷರಾಗಿ KK ಪಾಳ್ಯಕ್ಕೆ ಅದು ಒಂದು ಕುಗ್ರಾಮ, ಇಲ್ಲಿವರೆಗೆ ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ ನಾವು ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಂಡಾಗ 9 ಗ್ರಾಮದ ಎಲ್ಲರೂ ಮುಖಂಡರು, ಸಾರ್ವಜನಿಕರು ಒಪ್ಪಿ ನಮಗೆ ಪ್ರಥಮ ಬಾರಿಗೆ ಅಧ್ಯಕ್ಷೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಇದೇ ಎಂಜಲಗೆರೆ ಗ್ರಾಮದ ನರಸಿಂಹಯ್ಯನವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರ್ಕೊಂಡು 12 ಜನ ನಿರ್ದೇಶಕರು, ಯಾರೂ ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅವರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಈ ಸಂದರ್ಭದಲ್ಲಿ